ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿರುವ ಲಹೊಟ್ಟಿ ಮೋಟಾರ್ಸ್ ಮಾರುತಿ ಸುಜುಕಿ ಕಂಪನಿಯ ವಿಕ್ಟೋರಿಸ್ ಕಾರನ್ನು ಶಹಾಬಜಾರ್ನ ಯೂನಿಯನ್ ಬ್ಯಾಂಕ್ನ ಬ್ರಾಂಚ್ ಹೆಡ್ ಸುನಿಲ್ ಕುಮಾರ್ ಅವರು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದರು. ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿರುವ ಲಹೊಟ್ಟಿ ಮೋಟಾರ್ಸ್ ಮಾರುತಿ ಸುಜುಕಿ ಕಂಪನಿಯ ವಿಕ್ಟೋರಿಸ್ ಕಾರನ್ನು ಶಹಾಬಜಾರ್ನ ಯೂನಿಯನ್ ಬ್ಯಾಂಕ್ನ ಬ್ರಾಂಚ್ ಹೆಡ್ ಸುನಿಲ್ ಕುಮಾರ್ ಅವರು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದರು. ಇವತ್ತು ಈ ವಿಕ್ಟೋರಿಸ್ ಮಾರುತಿ ಸುಜುಕಿ ಮಾಡೆಲ್ನ ಹೊಸ ಒಂದು ಅವತರಣಿಕೆಯನ್ನು ಏನು ಲಾಂಚ್ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಕ್ಕೆ ಲಾವಟಿ ಶೋರೂಮ್ನವ್ರಿಗೆ, ಸಿಂಪಿ ಸರ್ ಅವ್ರಿಗೆ, ದೇಶಪಾಂಡೆ ಸರ್ ಅವ್ರಿಗೆ ತುಂಬ ಧನ್ಯವಾದಗಳು ಸರ್. ಮತ್ತು ಈ ವಿಕ್ಟೋರಿಸ್ ಮಾಡೆಲ್ ಹೊಸದೇನು ಪೆಟ್ರೋಲ್ ವಿತ್ CNG ಇರುವಂಥದ್ದು, ವಿತ್ ಹೈ ಎವರೇಜ್, ವೆರಿ ಲೋ ಮೇಂಟೆನೆನ್ಸ್ ಇರುವಂಥದ್ದು, ಒಳ್ಳೆ ಫೀಚರ್ಸ್ ಇದೆ ಸರ್. ಮತ್ತು ಯಾರೇ ತೊಗೊಳ್ಳೋರು ಏನು ಇತ್ತು ಅಂತಂದರೆ ಒಳ್ಳೆ ಮಾಡೆಲ್ ಇದೆ, ಎಲ್ಲ ಲೇಟೆಸ್ಟ್ ಎಲ್ಲ ಫೀಚರ್ಸ್ ಇದೆ, ಎಲ್ಲ ತೊಗೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಇದು ಅಲ್ಲದೆ ಮತ್ತು ಒಳ್ಳೆ ಬೇರೆ ಎಲ್ಲ ತುಂಬ ಚೆನ್ನಾಗಿರುವಂಥ ಮಾಡೆಲ್ಸ್ಗಳಿದೆ, ಎಲ್ಲ ಥರದ ವೇರಿಯಂಟ್ಸ್ ಇದೆ. ಯಾರೇ ತೊಗೊಳ್ಳೋದಿತ್ತು ಅಂತಂದರೆ ಒಂದು ಒಳ್ಳೆಯ ಅವಕಾಶ ಇದೆ ಲಾವಟಿ ಶೋರೂಮಲ್ಲಿ. ಮುಂದೆ ಸರ್ವಿಸ್ ಕೂಡ ಚೆನ್ನಾಗಿದೆ, ಎಲ್ಲ ತುಂಬ ಒಳ್ಳೆಯ ಸಹಕಾರ ಇದೆ ಸರ್. ಥ್ಯಾಂಕ್ ಯು ಸರ್. ಸೊ ಎಲ್ರಿಗೂ ಧನ್ಯವಾದಗಳು. ಇವತ್ತಿನ ದಿನ ಲಾವಟಿ ಮೋಟರ್ಸಲ್ಲಿ ವಿಕ್ಟೋರಿಯಸ್ CNG ಮಾಡೆಲನ್ನು ಇನಾಗ್ರೇಟ್ ಮಾಡಲಾಯಿತು. ತುಂಬ ಧನ್ಯವಾದಗಳು ಸುನಿಲ್ ಕುಮಾರ್ ಸರ್ ಅವರು ಬಂದು ತಮ್ಮ ಹಸ್ತಾಕ್ಷರದಿಂದ ಮಾಡೋ ಸಲುವಾಗಿ. ಸೊ ಮೇನ್ ಹೇಳಬೇಕಂತಂದರೆ CNG ಬಗ್ಗೆ ಎಲ್ಲ ಜನರಿಗೂ ತಿಳುವಳಿಕೆ ಇದೆ. ಅದರದ್ದು ಅನುಕೂಲಗಳು, ಅನಾನುಕೂಲಗಳು ಅಥವಾ ಅದರದ್ದು ಅಡ್ವಾಂಟೇಜ್ಗಳು ಏನೇನಂತ ಹೇಳಬೇಕು. ಸೊ ನಮ್ಮ ಹತ್ರ MSL ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡು ಎಲ್ಲ ಥರದ CNG ಮಾಡೆಲ್ಸನ್ನು ಇವಾಗ ಮಾರ್ಕೆಟಿಗೆ ಬಂದಿದೆ. ಅದರಲ್ಲಿ ಬಂದುಬಿಟ್ಟು ನಿಮಗೆ ಫಸ್ಟ್ ಆಲ್ಟೋ K10 ಸ್ಟಾರ್ಟ್ ಆಗುತ್ತೆ, ಅಪ್ ಟು 5 ಸೀಟರು 7 ಸೀಟರಲ್ಲಿ ಬಂದುಬಿಟ್ಟು Ertigaವರೆಗೂ ಇದೆ. ಸೊ ಎಲ್ಲ ಜನರಲ್ಲಿ ಏನು ಮನವಿ ಅಂತಂದರೆ, ಇವಾಗ ಪೆಟ್ರೋಲ್ ಡೀಸೆಲ್ಲು ತುಂಬ ಕಾಸ್ಟ್ಲಿ ಆಗಿದೆ, ಹಾಗೆ ಅದರಿಂದ ನಮ್ಮ ಎನ್ವಿರಾನ್ಮೆಂಟಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಅದು ಸ್ಮೋಕ್ ಬರೋದ್ರಿಂದ, ಅದು ಏನು ಅದರದ್ದು ಸ್ಮೋಕಿಂಗ್ಲಿಂದ ಎಫೆಕ್ಟ್ ಆಗುತ್ತಲ್ವೋ, ಅದನ್ನು ಕಡೆಗಣಿಸುವ ಸಲುವಾಗಿ CNG ಮಾಡೆಲ್ಗಳನ್ನು ಮಾರ್ಕೆಟಿಗೆ ಕರೆತಂದಿದೆ. ಸೊ ನಮ್ಮ ಹತ್ರ ನೀವು CNG ತೊಗೊಂಡ್ರೆ ನಿಮಗೆ 25 ಮಿನಿಮಮ್ಲಿಂದ ಅಪ್ ಟು 36ವರೆಗೂ ಮೈಲೇಜ್ ಬರುತ್ತೆ CNG ಯೂಸ್ ಮಾಡೋದ್ರಲ್ಲಿ. ಸೊ ವಿಕ್ಟೋರಿಯಸ್ ಒಂದು ಹೊಸ ಮಾಡಲು SUV ಸೆಗ್ಮೆಂಟಲ್ಲಿ ಬಂದಿರೋದ್ರಿಂದ, ಸೊ ಇದರಲ್ಲಿ ನಾವು 27.2 per kg ಯೂಸ್ ಮಾಡ್ಬೋದು. 1 kg ನೀವು CNG ಯೂಸ್ ಮಾಡಿದ್ರೆ ನಿಮಗೆ ಮೈಲೇಜು 27.02 ಬಂದುಬಿಡುತ್ತೆ. ಸೊ ಈವನ್ ನೀವು 2 ವೀಲರಲ್ಲಿ ಅಷ್ಟೊಂದು ಇವಾಗೆಲ್ಲ ಹೈ ಎಂಡು ಬರ್ತಾಯಿಲ್ಲ. ಸೊ ಇದರಲ್ಲಿ 4+1 5 ಸೀಟ್ರ್ ಇದೆ. ಹೊಸ ಫೀಚರ್ಸ್ಗಳೆಲ್ಲ ಆ್ಯಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಬಂದುಬಿಟ್ಟು ಇವಾಗ ಲೇಟೆಸ್ಟ್ ಆಗಿ ನಡೀತಾ ಇರೋದು ಲೆವೆಲ್ 2 ADAS ಬಂದಿದೆ, 64 ambient ಲೈಟ್ ಇದೆ. ಒಂದು ಸ್ಪೆಷಲ್ ಫೀಚರ್ ಏನಂತಂದರೆ ಮಾರುತಿ ಇಂಟ್ರಡ್ಯೂಸ್ ಮಾಡಿರೋದು, ಇನ್ನೂ ಯಾರೂ ಮಾಡಿಲ್ಲ ಮಾರ್ಕೆಟಲ್ಲಿ, ಬಟ್ ಮಾರುತಿ ಹೇಳ್ತಾ ಇರೋದೇನಂತಂದರೆ ಅಂಡರ್ ಬಾಡಿ CNG ಟ್ಯಾಂಕ್ ಕೊಟ್ಟಿದೆ. ಅದರಿಂದ ನಿಮಗೆ ಬೂಟ್ ಸ್ಪೇಸ್ ಏನಿದೆ ಅಲ್ವಾ, ಫುಲ್ ಕವರೇಜ್ ಆಗುತ್ತೆ. ಸೊ ನೀವು ಲಗೇಜು. ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ರಾಜ್ಕುಮಾರ್ ದೇಶಪಾಂಡೆ, ಟೆಕ್ನಿಕಲ್ ಅಂಡ್ ಇವೆಂಟ್ ಮ್ಯಾನೇಜರ್ ಮಲ್ಲಿಕಾರ್ಜುನ ಬಿರಾದರ್ ಮತ್ತು ಶ್ರೀನಿವಾಸ್ ದೇಶ್ಮುಖ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ, ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು.
ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.